ಶಾಂತಿ. ಮುರಳಿಯ ದಿನಾಂಕ 9/4/2025. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪ್ರತಿಯೊಬ್ಬರ ನಾಡಿ ನೋಡಿ ಮೊದಲು ಅವರಿಗೆ ತಂದೆಯ ನಿಶ್ಚಯ ಮಾಡಿಸಿರಿ, ನಂತರ ಮುಂದುವರಿಯಿರಿ. ಅಂದರೆ ಮುಂದಿನ ಚಿತ್ರದ ಬಗ್ಗೆ ತಿಳಿಸಿರಿ. ತಂದೆಯ ಬಗ್ಗೆ ನಿಶ್ಚಯ ಮಾಡಿಸದೆ ಜ್ಞಾನ ಕೊಡುವುದು ಟೈಮ್ ವ್ಯರ್ಥ ಮಾಡುವುದಾಗಿದೆ, ಸಮಯ ವ್ಯರ್ಥವಾಗಿ ಕಳೆಯುವುದಾಗಿದೆ. ಪ್ರಶ್ನೆ: ಯಾವ ಮುಖ್ಯ ಒಂದು ಪುರುಷಾರ್ಥ ಸ್ಕಾಲರ್ಶಿಪ್ ಪಡೆಯಲು ಅಧಿಕಾರಿಗಳನ್ನಾಗಿ ಮಾಡುತ್ತದೆ? ಉತ್ತರ: ಅಂತರ್ಮುಖತೆಯ ಮುಖ್ಯ ಪುರುಷಾರ್ಥ. ತಾವು ಬಹಳ ಅಂತರ್ಮುಖಿಗಳಾಗಿ ಇರಬೇಕು. ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ, ಕಲ್ಯಾಣಕ್ಕಾಗಿಯೇ ಸಲಹೆಯನ್ನು ಕೊಡುತ್ತಾರೆ. ಯಾರು ಅಂತರ್ಮುಖಿಗಳು, ಯೋಗಿ ಮಕ್ಕಳಿರುತ್ತಾರೆ, ಅವರು ಎಂದಿಗೂ ದೇಹಾಭಿಮಾನದಲ್ಲಿ ಬಂದು ಮುನಿಸಿಕೊಳ್ಳುವುದು, ಜಗಳ ಕಲಹ ಮಾಡುವುದಿಲ್ಲ. ಅವರ ನಡತೆ ಬಹಳ ರಾಯಲ್ ಆಗಿರುತ್ತೆ, ಶಾನ್ದಾರ್ ಇರುತ್ತೆ. ಬಹಳ ಸ್ವಲ್ಪ ಮಾತನಾಡುತ್ತಾರೆ. ಯಜ್ಞ ಸೇವೆಯಲ್ಲಿ ಆಸಕ್ತಿ ಇಟ್ಟುಕೊಳ್ಳುತ್ತಾರೆ. ಅವರು ಜ್ಞಾನದ ಜಾಸ್ತಿ ತಿಕ್ ಮಾಡುವುದಿಲ್ಲ, ಅಂದ್ರೆ ತುಂಬಾ ಎಳೆಯೋದಿಲ್ಲ. ನೆನಪಿನಲ್ಲಿದ್ದು ಸರ್ವಿಸ್ ಮಾಡುತ್ತಾರೆ. ಓಂ ಶಾಂತಿ. ಬಹಳಷ್ಟು ನೋಡಲಾಗಿದೆ. ಪ್ರದರ್ಶನಿ ಸರ್ವಿಸ್ನ ಸಮಾಚಾರಗಳು ಬರುತ್ತವೆ. ಮೂಲ ಮಾತಾಗಿದೆ ತಂದೆಯ ಪರಿಚಯ ಕೊಡುವುದು. ತಂದೆಯ ಮೇಲೆ ಪೂರ್ಣ ನಿಶ್ಚಯ ಕೂರಿಸದೇ ಇರುವುದರಿಂದ ಏನೇ ತಿಳಿಸುತ್ತಿರುತ್ತೀರಾ ಅದ್ಯಾವುದೂ ಸಹ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಕಷ್ಟವಾಗತ್ತೆ. ಬಲೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ, ಆದರೆ ತಂದೆಯ ಪರಿಚಯ ಇರುವುದಿಲ್ಲ. ಮೊದಲು ತಂದೆಯ ಪರಿಚಯ ಇರಬೇಕು. ತಂದೆಯ ಮಹಾವಾಕ್ಯವಾಗಿದೆ, ನನ್ನನ್ನು ನೆನಪು ಮಾಡಿರಿ, ನಾನೇ ಪತಿತ ಪಾವನ ಆಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದ ತಾವು ಪತಿತರಿಂದ ಪಾವನರಾಗುತ್ತೀರಾ. ಇದಾಗಿದೆ ಮುಖ್ಯ ಮಾತು. ಭಗವಂತ ಒಬ್ಬರಾಗಿದ್ದಾರೆ, ಅವರೇ ಪತಿತ ಪಾವನ ಆಗಿದ್ದಾರೆ. ಜ್ಞಾನ ಸಾಗರ, ಸುಖ ಸಾಗರ ಆಗಿದ್ದಾರೆ. ಅವರೇ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ. ಈ ನಿಶ್ಚಯವಾದರೆ ಮತ್ತೆ ಭಕ್ತಿ ಮಾರ್ಗದ ಏನೆಲ್ಲ ಶಾಸ್ತ್ರಗಳು, ವೇದಗಳು, ಗೀತೆ, ಭಾಗವತ ಇದೆ, ಎಲ್ಲ ಖಂಡನೆಯಾಗುವುದು. ಭಗವಂತ ಅಂತೂ ಸ್ವಯಂ ಹೇಳುತ್ತಾರೆ, ನಾನು ಈ ವೇದ ಶಾಸ್ತ್ರ ಇದೆಲ್ಲ ತಿಳಿಸಿಲ್ಲ, ನನ್ನ ಜ್ಞಾನ ಶಾಸ್ತ್ರಗಳಲ್ಲಿ ಇಲ್ಲ, ಅದೆಲ್ಲ ಭಕ್ತಿ ಮಾರ್ಗದ ಜ್ಞಾನವಾಗಿದೆ. ನಾನಂತೂ ಜ್ಞಾನವನ್ನು ಕೊಟ್ಟು ಸದ್ಗತಿಯಲ್ಲಿ ಕಳುಹಿಸುತ್ತೇನೆ. ಬಾಬಾ ಹೇಳ್ತಾರೆ, ಮತ್ತೆ ಈ ಜ್ಞಾನ ಪ್ರಾಯಲೋಪವಾಗುವುದು. ನಾನು ನಿಮ್ಗೆ ಜ್ಞಾನ ಕೊಟ್ಟು ಪರಮಧಾಮಕ್ಕೆ ಹೊರಟು ಹೋಗುತ್ತೇನೆ, ನಿಮ್ಮನ್ನ ಸದ್ಗತಿಯಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಕಳುಹಿಸುತ್ತೇನೆ. ನಂತರ ಈ ಜ್ಞಾನ ಪ್ರಾಯಲೋಪವಾಗುವುದು. ಜ್ಞಾನದ ಪ್ರಾಲಬ್ಧ ಪೂರ್ಣವಾದ ನಂತರ ಭಕ್ತಿ ಮಾರ್ಗ ಶುರುವಾಗುವುದು ದ್ವಾಪರ ಯುಗದಿಂದ. ಯಾವಾಗ ತಂದೆಯ ಬಗ್ಗೆ ನಿಶ್ಚಯ ಕುಳಿತುಕೊಳ್ಳುತ್ತದೆ ಆಗ ತಿಳಿದುಕೊಳ್ಳುತ್ತಾರೆ ಭಗವಾನ್ ವಾಚ. ಇದು ಭಕ್ತಿ ಮಾರ್ಗದ ಶಾಸ್ತ್ರಗಳು, ಏನೆಲ್ಲ ಹೊರಗಡೆ ಹೇಳಲಾಗತ್ತೆ. ಜ್ಞಾನ ಮತ್ತು ಭಕ್ತಿ ಅರ್ಧ ನಡೆಯುತ್ತೆ. ಯಾವಾಗ ಭಗವಂತ ಬರುತ್ತಾರೆ ಆಗ ತನ್ನ ಪರಿಚಯವನ್ನು ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಹೇಳುತ್ತೇನೆ 5000 ವರ್ಷಗಳ ಕಲ್ಪವಾಗಿದೆ. ನಾನಂತೂ ಬ್ರಹ್ಮರವರ ಮುಖದಿಂದ ತಿಳಿಸುತ್ತಿದ್ದೇನೆ. ಮೊದಲು ಮುಖ್ಯ ಮಾತನ್ನ ಬುದ್ಧಿಯಲ್ಲಿ ಕೂರಿಸಬೇಕು, ಭಗವಂತ ಯಾರು ಎಂಬುದನ್ನ. ಈ ಮಾತು ಎಲ್ಲಿಯವರೆಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಏನೇ ತಿಳಿಸಿದರೂ ಪ್ರಭಾವ ಬೀಳುವುದಿಲ್ಲ. ಪೂರ್ತಿ ಪರಿಶ್ರಮವೇ ಈ ಮಾತಿನಲ್ಲಿ ಇದೆ. ತಂದೆ ಬರುವುದೇ ಸ್ಮಶಾನದಿಂದ ಜಾಗೃತರನ್ನಾಗಿ ಮಾಡಲು. ಶಾಸ್ತ್ರಗಳನ್ನ ಓದುವುದರಿಂದ ಯಾರು ಜಾಗೃತ ಆಗುವುದಿಲ್ಲ. ಪರಮಾತ್ಮ ಜ್ಯೋತಿ ಸ್ವರೂಪವಾಗಿದ್ದಾರೆ ಅಂದಾಗ ಅವರ ಮಕ್ಕಳು ಸಹ ಜ್ಯೋತಿ ಸ್ವರೂಪರಾಗಿದ್ದೀರಾ. ಆದರೆ ತಾವು ಮಕ್ಕಳ ಆತ್ಮ ಪತಿತ ಆಗಿದೆ. ಆ ಕಾರಣದಿಂದಾಗಿ ಜ್ಯೋತಿ ನಂದಿ ಹೋಗಿದೆ. ತಮೋ ಪ್ರಧಾನರಾಗಿದ್ದೀರಾ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡದೇ ಇದ್ದರೆ ಏನೇ ಪರಿಶ್ರಮ ಪಟ್ಟರೂ, ಒಪಿನಿಯನ್ ಬರೆಸಿದರೂ ಏನೂ ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ಸರ್ವಿಸ್ ಆಗುವುದಿಲ್ಲ. ನಿಶ್ಚಯವಾಗಬೇಕು, ತಿಳಿದುಕೊಳ್ಳಬೇಕು, ಬ್ರಹ್ಮರವರ ಮೂಲಕ ಭಗವಂತ ನಮಗೆ ಜ್ಞಾನ ಕೊಡುತ್ತಿದ್ದಾರೆ ಎಂಬುದನ್ನ. ಮನುಷ್ಯರು ಬ್ರಹ್ಮರವರನ್ನ ನೋಡಿ ಎಷ್ಟು ತಬ್ಬಿಬ್ಬಾಗುತ್ತಾರೆ, ಏಕೆಂದರೆ ತಂದೆಯ ಪರಿಚಯವೇ ಇಲ್ಲ.
ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ, ಭಕ್ತಿ ಮಾರ್ಗ ಈಗ ಪಾಸ್ ಆಗಿದೆ. ಕಲಿಯುಗದಲ್ಲಿ ಭಕ್ತಿ ಮಾರ್ಗವಿದೆ. ಈಗ ಸಂಗಮದಲ್ಲಿ ಜ್ಞಾನ ಮಾರ್ಗವಿದೆ. ನಾವು ಸಂಗಮ ಯುಗಿಗಳಾಗಿದ್ದೇವೆ. ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಹೊಸ ಪ್ರಪಂಚಕ್ಕಾಗಿ. ಯಾರು ಸಂಗಮ ಯುಗದಲ್ಲಿ ಇಲ್ಲ, ಅವರು ದಿನ ಪ್ರತಿದಿನ ತಮೋ ಪ್ರಧಾನರಾಗುತ್ತಲೇ ಹೋಗುತ್ತಾರೆ. ಆ ಕಡೆ ತಮೋ ಪ್ರಧಾನ ವೃದ್ಧಿಯಾಗುವುದು, ಈ ಕಡೆ ನಿಮ್ಮದು ಸಂಗಮ ಯುಗ ಪೂರ್ಣವಾಗುವುದು. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಅಲ್ವಾ? ತಿಳಿಸುವವರು ಸಹ ನಂಬರ್ ವಾರ್ ಇದ್ದಾರೆ. ಬಾಬಾ ಪ್ರತಿನಿತ್ಯ ಪುರುಷಾರ್ಥ ಮಾಡಿಸುತ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. ಮಕ್ಕಳಲ್ಲಿ ತುಂಬಾ ತಿಕ್ ಮಾಡುವಂತಹ ಅಭ್ಯಾಸ ಬಹಳ ಇದೆ. ಅಂದ್ರೆ ಬಹಳ ಎಳೆದು ಹೇಳುವಂಥದ್ದು, ತುಂಬಾ ಹೇಳುವಂಥದ್ದು. ತಂದೆಯನ್ನ ನೆನಪು ಮಾಡುವುದೇ ಇಲ್ಲ. ನೆನಪು ಮಾಡುವುದು ಬಹಳ ಕಠಿಣ. ತಂದೆಯನ್ನು ನೆನಪು ಮಾಡುವುದನ್ನ ಬಿಟ್ಟು ತಮ್ಮದೇ ಆದಂತಹ ಜ್ಞಾನವನ್ನ ತಿಳಿಸುತ್ತಿರುತ್ತಾರೆ. ತಂದೆಯ ಮೇಲೆ ನಿಶ್ಚಯವೇ ಕೂರಿಸದೆ ಅನ್ಯ ಚಿತ್ರಗಳ ಬಗ್ಗೆ ತಿಳಿಸಲೇಬಾರದು. ನಿಶ್ಚಯವೇ ಇಲ್ಲವೆಂದರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆಯ ಬಗ್ಗೆ ನಿಶ್ಚಯವೇ ಇಲ್ಲವೆಂದರೆ ಬಾಕಿ ಆಸ್ತಿಯ ಬಗ್ಗೆ ತಿಳಿಸುವುದು ಟೈಮ್ ವೇಸ್ಟ್ ಮಾಡುವುದಾಗಿದೆ. ಯಾರಿಗೆ ಜ್ಞಾನ ಹೇಳಬೇಕಾದರೂ ನಾಡಿಯನ್ನು ತಿಳಿದುಕೊಳ್ಳಬೇಕು. ಯಾರ ನಾಡಿಯನ್ನೇ ತಿಳಿದುಕೊಂಡಿಲ್ಲವೆಂದರೆ ಓಪನಿಂಗ್ ಮಾಡಿಸ್ತೀರಾ, ಮೊದಲೇ ಬಾಬನ ಪರಿಚಯ ಕೊಡಿ. ಯಾರನ್ನೇ ಕರಿತೀರಾ ಯಾವುದೇ ಕಾರ್ಯಕ್ರಮಕ್ಕೆ, ಫಸ್ಟ್ ಬಾಬರವರ ಪರಿಚಯ ಕೊಡಿ. ಇವರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಜ್ಞಾನ ಸಾಗರ. ತಂದೆ ಈ ಜ್ಞಾನವನ್ನು ಈಗಲೇ ಕೊಡುತ್ತಿದ್ದಾರೆ. ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ನಂತರ ಪ್ರಾರಂಭವಾಗತ್ತೆ ಭಕ್ತಿ. ತಂದೆ ಹೇಳುತ್ತಾರೆ, ಯಾವಾಗ ನನ್ನ ನಿಂದನೆ ಪೂರ್ಣವಾಗುವ ಸಮಯ ಬರುವುದು ಆಗ ನಾನು ಬರುತ್ತೇನೆ. ಅರ್ಧ ಕಲ್ಪ ನಿಂದನೆ ಮಾಡುತ್ತಾರೆ. ಯಾರ ಪೂಜೆ ಮಾಡುತ್ತಾರೆ ಅವರ ಕರ್ತವ್ಯದ ಬಗ್ಗೆಯೇ ಗೊತ್ತಿಲ್ಲ. ತಾವು ಮಕ್ಕಳು ಕುಳಿತು ತಿಳಿಸುತ್ತೀರಾ, ಆದರೆ ಸ್ವಯಂವೇ ತಂದೆಯ ಜೊತೆ ಯೋಗ ಜೋಡಿಸಲಿಲ್ಲವೆಂದರೆ ಅನ್ಯರಿಗೆ ಏನು ತಿಳಿಸಲು ಸಾಧ್ಯ? ಬಲಿ ಶಿವ ತಂದೆ ಎಂದು ಹೇಳುತ್ತೀರಾ, ಆದರೆ ಯೋಗದಲ್ಲಿ ಕೆಲವರು ಬಿಲ್ಕುಲ್ ಇರುವುದಿಲ್ಲ. ಅಂದಾಗ ವಿಕರ್ಮಗಳು ವಿನಾಶವಾಗುವುದಿಲ್ಲ, ಧಾರಣೆಯೂ ಆಗುವುದಿಲ್ಲ. ಮುಖ್ಯ ಮಾತು ಒಂದಾಗಿದೆ, ತಂದೆಯನ್ನು ನೆನಪು ಮಾಡಬೇಕು. ಯಾವ ಮಕ್ಕಳು ಜ್ಞಾನಿತು ಆತ್ಮಗಳ ಜೊತೆಗೆ ಯೋಗಿಗಳಾಗಿರುವುದಿಲ್ಲ, ಅವರಲ್ಲಿ ದೇಹಾಭಿಮಾನದ ಅಂಶ ಅವಶ್ಯವಾಗಿ ಇರುವುದು. ಯೋಗವಿಲ್ಲದೆ ಅನ್ಯರಿಗೆ ತಿಳಿಸಿದರೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ನಂತರ ದೇಹಾಭಿಮಾನದಲ್ಲಿ ಬಂದು ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯರಿಗೆ ಬೇಜಾರು ಮಾಡಿಸುತ್ತಿರುತ್ತಾರೆ. ಮಕ್ಕಳು ಚೆನ್ನಾಗಿ ಭಾಷಣ ಮಾಡುತ್ತೀರಾ, ಆಗ ತಿಳಿದುಕೊಳ್ಳುತ್ತೀರಾ ನಾವು ಜ್ಞಾನಿತು ಆತ್ಮಗಳೆಂದು. ತಂದೆ ಹೇಳುತ್ತಾರೆ, ಜ್ಞಾನಿತು ಆತ್ಮ ಇದ್ದೀರಾ, ಆದರೆ ಯೋಗ ಕಡಿಮೆ ಇದೆ. ಯೋಗದ ಕಡೆ ಬಹಳ ಗಮನ ಕೊಡಬೇಕು. ಯೋಗದ ಮೇಲೆ ಪುರುಷಾರ್ಥ ಬಹಳ ಕಡಿಮೆ ಇದೆ. ತಂದೆ ಎಷ್ಟು ತಿಳಿಸುತ್ತಾರೆ, 4 TD ಎಂದು. ಮುಖ್ಯವಾಗಿರುವುದೇ ಯೋಗದ ಮಾತು. ಮಕ್ಕಳಲ್ಲಿ ಜ್ಞಾನ ತಿಳಿಸುವಂತಹ ಆಸಕ್ತಿಯಂತೂ ಇದೆ, ಆದರೆ ಯೋಗವಿಲ್ಲ. ಯೋಗದಲ್ಲಂತೂ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ. ತಿಳಿದುಕೊಳ್ಳುತ್ತಾರೆ ನಾವು 100% ಇದ್ದೇವೆ ಎಂದು, ಆದರೆ ತಂದೆ ಹೇಳುತ್ತಾರೆ 2% ಅಷ್ಟೇ ಇದ್ದೀರಾ. ಬಾಬಾ ಸ್ವಯಂ ಹೇಳುತ್ತಾರೆ, ಭೋಜನ ಸ್ವೀಕಾರ ಮಾಡುವ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ಇರುತ್ತೇನೆ, ನಂತರ ಮರೆತು ಹೋಗುತ್ತೇನೆ. ಸ್ನಾನ ಮಾಡುತ್ತಿರುತ್ತೇನೆ, ಆಗಲೂ ತಂದೆಯನ್ನು ನೆನಪು ಮಾಡುತ್ತೇನೆ. ಬಲೆ ಅವರ ಮಗುವಾಗಿದ್ದೇನೆ, ಮತ್ತೆಯೂ ನೆನಪು ಮರೆತು ಹೋಗುತ್ತದೆ. ತಿಳಿದುಕೊಳ್ಳಲಾಗುತ್ತೆ ಇವರಂತೂ ನಂಬರ್ 1 ಹೋಗುವವರಿದ್ದಾರೆ ಎಂದು. ಅವಶ್ಯವಾಗಿ ಜ್ಞಾನ ಮತ್ತು ಯೋಗ ಸರಿಯಾಗಿದ್ದಾಗ. ಮತ್ತೆಯೂ ಬಾಬಾ ಹೇಳುತ್ತಾರೆ, ಯೋಗದಲ್ಲಿ ಬಹಳ ಪರಿಶ್ರಮವಿದೆ. ಟ್ರಯಲ್ ಮಾಡಿ ನೋಡಿ, ನಂತರ ಅನುಭವ ತಿಳಿಸಿರಿ. ತಿಳಿದುಕೊಳ್ಳಿ, ಬಟ್ಟೆ ಹೊಲಿಯುವಂತಹ ಸೇವೆ ಮಾಡುತ್ತಿರುತ್ತೀರಾ, ಆಗ ನೋಡಿಕೊಳ್ಳಬೇಕು ಬಾಬಾರವರ ನೆನಪಿನಲ್ಲಿ ಇರುತ್ತೇನೆಯೇ. ಬಹಳ ಮಧುರ ಪ್ರಿಯತಮ ಶಿವ ತಂದೆಯಾಗಿದ್ದಾರೆ. ಎಷ್ಟೆಷ್ಟು ಆ ತಂದೆಯನ್ನು ನೆನಪು ಮಾಡುತ್ತೀರಾ, ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ. ನಾವು ಸತೋಪ್ರಧಾನರಾಗುತ್ತೇವೆ. ತಮ್ಮನ್ನು ತಾವು ನೋಡಿಕೊಳ್ಳಿ, ನಾನು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೇನೆ.
ತಂದೆಗೆ ಫಲಿತಾಂಶವನ್ನು ತಿಳಿಸಬೇಕು. ನೆನಪಿನಲ್ಲಿರುವುದರಿಂದಲೇ ಕಲ್ಯಾಣವಾಗುವುದು. ಬಾಕಿ ಜಾಸ್ತಿ ತಿಳಿಸುವುದರಿಂದ ಕಲ್ಯಾಣ ಆಗುವುದಿಲ್ಲ, ಏನನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆ ಇಲ್ಲದೆ ಕೆಲಸ ಹೇಗ್ ನಡೆಯುತ್ತೆ? ಬಾಬನ್ ಪರಿಚಯನೇ ಕೊಟ್ಟಿಲ್ಲ ಅಂದ್ರೆ ಹೇಗಾಗತ್ತೆ? ಒಬ್ಬ ತಂದೆಯ ಬಗ್ಗೆ ಗೊತ್ತಿಲ್ಲ, ಬಾಕಿ ಬಿಂದು ಬಿಂದುವಾಗಿನೇ ಇರ್ತಾರೆ. ತಂದೆಯ ಜೊತೆಗೆ ಬಿಂದು ಕೊಡುವುದರಿಂದ ಲಾಭ ಆಗತ್ತೆ. ಅಂದ್ರೆ ತಂದೆಯ ಬಗ್ಗೆ ಪೂರ್ತಿ ತಿಳಿಸಿದಾಗ ನಂತರ ಆಸ್ತಿಯ ಬಗ್ಗೆ ತಿಳ್ಕೊಳ್ತಾರೆ. ಯೋಗವೇ ಜೋಡಣೆಯಾಗಿಲ್ಲವೆಂದರೆ ಪೂರ್ತಿ ದಿನ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ತಂದೆಗೂ ಸಹ ದಯೆ ಬರುತ್ತೆ, ಇವ್ರೇನ್ ಪದವಿ ಪಡೆದುಕೊಳ್ಳುತ್ತಾರೆ ಎಂದು. ಅದೃಷ್ಟದಲ್ಲೇ ಇಲ್ಲವೆಂದರೆ ತಂದೆಯೂ ಸಹ ಏನು ಮಾಡುತ್ತಾರೆ? ತಂದೆಯಂತೂ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ, ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ, ತಂದೆಯ ನೆನಪಿನಲ್ಲಿ ಇರಿ. ಬಹಳ ನೆನಪಿನ ಅವಶ್ಯಕತೆ ಇದೆ. ನೆನಪಿನಿಂದ ಪ್ರೀತಿ ಇರತ್ತೆ, ಆಗಲೇ ಶ್ರೀಮತದಂತೆ ನಡೆಯುತ್ತೀರಾ. ನೆನಪಿನ ಜೊತೆಗೆ ಪ್ರೀತಿ ಇದ್ದಾಗ ಶ್ರೀಮತದಂತೆ ನಡೆಯುತ್ತೀರಾ. ಪ್ರಜೆಗಳಂತೂ ಬಹಳಷ್ಟು ಜನ ತಯಾರಾಗುತ್ತಾರೆ. ತಾವು ಇಲ್ಲಿ ಬಂದಿದ್ದೀರಾ ಈ ಲಕ್ಷ್ಮೀನಾರಾಯಣ ಆಗಲು. ಇದರಲ್ಲಿ ಪರಿಶ್ರಮವಿದೆ. ಬಲೆ ಸ್ವರ್ಗದಲ್ಲಿ ಹೋಗುತ್ತೀರಾ, ಆದರೆ ಶಿಕ್ಷೆಗಳನ್ನು ಅನುಭವಿಸಿ ನಂತರ ಬಂದು ಪದವಿ ಪಡೆದುಕೊಳ್ಳುತ್ತೀರಾ ಸ್ವಲ್ಪ. ಬಾಬರವರಂತೂ ಎಲ್ಲಾ ಮಕ್ಕಳನ್ನ ತಿಳಿದುಕೊಂಡಿದ್ದಾರೆ ಅಲ್ವಾ? ಯಾವ ಮಕ್ಕಳು ಯೋಗದಲ್ಲಿ ಕಚ್ಚಾ ಇದ್ದಾರೆ ಅವರು ದೇಹಾಭಿಮಾನದಲ್ಲಿ ಬಂದು ಮುನಿಸಿಕೊಳ್ಳುತ್ತಾರೆ, ಜಗಳ ಕಲಹ ಮಾಡುತ್ತಿರುತ್ತಾರೆ. ಯಾರು ಪಕ್ಕಾ ಯೋಗಿಗಳಿದ್ದಾರೆ ಅವರ ನಡತೆ ಬಹಳ ರಾಯಲ್ ಇರತ್ತೆ, ಶಾನ್ದಾರ್ ಇರತ್ತೆ, ಕಡಿಮೆ ಮಾತನಾಡುತ್ತಾರೆ. ಯಜ್ಞ ಸೇವೆಯಲ್ಲಿಯೂ ಕೂಡ ಆಸಕ್ತಿ ಇರುತ್ತದೆ. ಯಜ್ಞ ಸೇವೆಯಲ್ಲಿ ಮೂಳೆ ಮೂಳೆಗಳನ್ನು ಸವಿಸಬೇಕು. ಆ ರೀತಿ ಕೆಲವರಷ್ಟೇ ಇದ್ದಾರೆ ಅಂತಾರೆ ಬಾಬ್ರವ್ರು. ಕೆಲವರು ಇದ್ದಾರೆ ಆ ರೀತಿ ಯಜ್ಞ ಸೇವೆ ಪ್ರೀತಿಯಿಂದ ಮಾಡ್ತಾರೆ, ಆಸಕ್ತಿಯಿಂದ ಮಾಡ್ತಾರೆ, ಮೂಳೆ ಮೂಳೆಗಳನ್ನ ಸವಿಸ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನೆನಪಿನಲ್ಲಿ ಜಾಸ್ತಿ ಇದ್ದಾಗ ತಂದೆಯ ಜೊತೆ ಪ್ರೀತಿ ಇರುವುದು ಮತ್ತು ಖುಷಿಯಲ್ಲಿ ಇರುತ್ತೀರಾ. ತಂದೆ ಹೇಳುತ್ತಾರೆ, ನಾನು ಭಾರತ ಖಂಡದಲ್ಲಿಯೇ ಬಂದಿದ್ದೇನೆ, ಭಾರತವನ್ನೇ ಶ್ರೇಷ್ಠ ಮಾಡುತ್ತೇನೆ. ಸತ್ಯಯುಗದಲ್ಲಿ ತಾವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ, ಸದ್ಗತಿಯಲ್ಲಿ ಇದ್ದೀರಿ. ನಂತರ ದುರ್ಗತಿ ಯಾರು ಮಾಡಿದರು? ರಾವಣ. ಯಾವಾಗ ಶುರುವಾಯಿತು ದುರ್ಗತಿ? ದ್ವಾಪರದಿಂದ. ಅರ್ಧ ಕಲ್ಪಕ್ಕಾಗಿ ಸದ್ಗತಿ 1 ಸೆಕೆಂಡಿನಲ್ಲಿ ಪಡೆಯುತ್ತೀರಾ. 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೀರಾ ಅಂದಾಗ ಯಾವಾಗ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಬರುತ್ತಾರೆ, ಮೊಟ್ಟ ಮೊದಲು ಅವರಿಗೆ ತಂದೆಯ ಪರಿಚಯ ಕೊಡಿ. ತಂದೆ ಹೇಳುತ್ತಾರೆ, ಮಕ್ಕಳೇ, ಈ ಜ್ಞಾನದಿಂದಲೇ ನಿಮ್ಮ ಸದ್ಗತಿಯಾಗುವುದು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಡ್ರಾಮಾ ನಡೆಯುತ್ತಿದೆ ಸೆಕೆಂಡ್ ಬೈ ಸೆಕೆಂಡ್. ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ತಾವು ಒಳ್ಳೆಯ ರೀತಿ ಸ್ಥಿರವಾಗಿ ಇರುತ್ತೀರಾ. ಇಲ್ಲಿ ಕುಳಿತಿದ್ದೀರಾ ಅಂದಾಗಲೂ ಸಹ ಬುದ್ಧಿಯಲ್ಲಿ ಇರಬೇಕು. ಈ ಸೃಷ್ಟಿ ಚಕ್ರ ಏನಿನಂತೆ ಹೇಗೆ ಸುತ್ತುತ್ತಿರುತ್ತದೆ, ಸೆಕೆಂಡ್ ಸೆಕೆಂಡ್ ಟಿಕ್ ಟಿಕ್ ಆಗುತ್ತಿರುತ್ತದೆ. ಡ್ರಾಮಾನುಸಾರವಾಗಿಯೇ ಪೂರ್ತಿ ಪಾತ್ರ ನಡೆಯುತ್ತಿದೆ. 1 ಸೆಕೆಂಡು ಪಾಸ್ ಆದರೂ ಸಹ ಸಮಾಪ್ತಿ ಕಳೆದೋಯ್ತು. ರೋಲ್ ಆಗ್ತಿರತ್ತೆ ಅಲ್ವಾ? ಬಹಳ ನಿಧಾನವಾಗಿ ತಿರುಗುತ್ತಿರುತ್ತದೆ. ಇದಾಗಿದೆ ಬೇಹದ್ದಿನ ಡ್ರಾಮಾ. ಯಾರೆಲ್ಲ ವೃದ್ಧರು ಇದ್ದಾರೆ ಅವರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳುವುದಿಲ್ಲ, ಜ್ಞಾನವೂ ಸಹ ಕುಳಿತುಕೊಳ್ಳುವುದಿಲ್ಲ, ಯೋಗವೂ ಇರುವುದಿಲ್ಲ. ಮತ್ತೆಯೂ ಸಹ ಮಕ್ಕಳಾಗಿರುತ್ತಾರೆ. ಸರ್ವಿಸ್ ಮಾಡುವಂತಹವರ ಪದವಿ ಶ್ರೇಷ್ಠವಾಗಿರುತ್ತದೆ. ಬಾಕಿ ಎಲ್ಲರೂ ಕಡಿಮೆ ಪದವಿಯನ್ನ ಪಡೆದುಕೊಳ್ಳುತ್ತಾರೆ. ಇದು ಪಕ್ಕಾ ವಿಚಾರ ಇಟ್ಟುಕೊಳ್ಳಿ. ಇದು ಬೇಹದ್ದಿನ ಡ್ರಾಮಾ, ಚಕ್ರ ಸುತ್ತುತ್ತಿರುತ್ತದೆ. ಹೀಗೆ ರಿಕಾರ್ಡ್ ತಿರುಗುತ್ತಿರತ್ತೆ ಅಲ್ವಾ? ಅಂದ್ರೆ ಕಾಪಿ ಆಗ್ತಿರತ್ತೆ, ರಿಕಾರ್ಡ್ ಆಗ್ತಿರತ್ತೆ ಅಲ್ವಾ? ನಾವು ಆತ್ಮನಲ್ಲಿಯೂ ಕೂಡ ಹಾಗೆ ರಿಕಾರ್ಡ್ ತುಂಬಿದೆ. ಚಿಕ್ಕ ಆತ್ಮನಲ್ಲಿ ಎಷ್ಟು ದೊಡ್ಡ ಪಾತ್ರ ಅಡಕವಾಗಿದೆ. ಇದಕ್ಕೆ ವಿಧಿಯ ವಿಧಾನ ಎಂದು ಹೇಳಲಾಗುವುದು. ಏನೂ ಸಹ ಕಾಣುವುದಿಲ್ಲ. ಇದು ತಿಳಿದುಕೊಳ್ಳಬೇಕಾದಂತಹ ಮಾತಾಗಿದೆ. ಮಂದ ಬುದ್ಧಿ ಉಳ್ಳವರು ತಿಳಿದುಕೊಳ್ಳುವುದಿಲ್ಲ. ಇದರಲ್ಲಿ ನಾವೇನ್ ಹೇಳುತ್ತೇವೆ, ಏನಿಲ್ಲ ಟೈಮ್ ಪಾಸ್ ಆಗತ್ತೆ, ಪುನಃ 5000 ವರ್ಷಗಳ ನಂತರವೇ ಪುನರಾವರ್ತನೆ ಆಗುವುದು. ಈ ರೀತಿ ತಿಳುವಳಿಕೆ ಯಾರ ಬಳಿಯೂ ಇಲ್ಲ.
ಯಾರು ಮಹಾರಥಿಗಳಿದ್ದಾರೆ ಅವರು ಗಳಿಗೆ ಗಳಿಗೆಗೂ ಈ ಮಾತುಗಳ ಕಡೆ ಗಮನ ಕೊಟ್ಟು ತಿಳಿಸುತ್ತಾ ಇರಬೇಕು. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮೊಟ್ಟ ಮೊದಲು ಈ ಗಂಟನ್ನು ಕಟ್ಟಿಕೊಳ್ಳಿ, ತಂದೆಯನ್ನು ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಈಗ ಆತ್ಮ ವಾಪಸ್ ಮನೆಗೆ ಹೋಗಬೇಕು. ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ಬಿಡಬೇಕು. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಈ ಪುರುಷಾರ್ಥ ಗುಪ್ತವಾಗಿದೆ. ಬಾಬಾ ಸಲಹೆ ಕೊಡುತ್ತಾರೆ, ಪರಿಚಯವೂ ಸಹ ಬಾಬಾರವರದೇ ಕೊಡಿ. ನೆನಪು ಕಡಿಮೆ ಮಾಡಿದಾಗ ಪರಿಚಯವೂ ಸಹ ಕಡಿಮೆ ಕೊಡುತ್ತೀರಾ. ಮೊದಲು ತಂದೆಯ ಪರಿಚಯ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಹೇಳಿ, ಈಗ ಬರೆಯಿರಿ, ಅವರು ನಮ್ಮ ತಂದೆಯಾಗಿದ್ದಾರೆ. ದೇಹ ಸಹಿತವಾಗಿ ಎಲ್ಲವನ್ನ ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಿಂದಲೇ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಮುಕ್ತಿಧಾಮ, ಜೀವನ್ ಮುಕ್ತಿಧಾಮದಲ್ಲಂತೂ ದುಃಖ ನೋವು ಏನೂ ಇರುವುದಿಲ್ಲ. ದಿನ ಪ್ರತಿದಿನ ಒಳ್ಳೆಯ ಮಾತುಗಳನ್ನೇ ತಿಳಿಸಲಾಗುವುದು. ಪರಸ್ಪರದಲ್ಲಿ ಇದೇ ಮಾತುಗಳನ್ನು ಮಾತನಾಡಿರಿ. ಯೋಗ್ಯರಾಗಬೇಕು ಅಲ್ವಾ? ಬ್ರಾಹ್ಮಣರಾಗಿ ತಂದೆಯ ಆತ್ಮಿಕ ಸೇವೆಯೇ ಮಾಡಲಿಲ್ಲವೆಂದರೆ ಯಾವ ಕೆಲಸಕ್ಕೆ? ವಿದ್ಯಾಭ್ಯಾಸವನ್ನಂತೂ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಅಲ್ವಾ? ತಂದೆ ತಿಳಿದುಕೊಂಡಿದ್ದಾರೆ, ಬಹಳಷ್ಟು ಜನ ಈ ರೀತಿ ಇದ್ದಾರೆ, ಅವರಿಗೆ ಒಂದು ಅಕ್ಷರವೂ ಕೂಡ ಧಾರಣೆ ಆಗುವುದಿಲ್ಲ. ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ. ರಾಜ ರಾಣಿಯ ಪದವಿ ಪಡೆದುಕೊಳ್ಳುವುದರಲ್ಲಿ ಪರಿಶ್ರಮವಿದೆ. ಯಾರು ಪರಿಶ್ರಮ ಪಡುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಿಶ್ರಮ ಪಟ್ಟಾಗಲೇ ರಾಜ್ಯದಲ್ಲಿ ಬರಲು ಸಾಧ್ಯ. ನಂಬರ್ 1 ಇರುವಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುವುದು. ಈ ಲಕ್ಷ್ಮೀನಾರಾಯಣ ಸ್ಕಾಲರ್ಶಿಪ್ ಪಡೆದಿದ್ದಾರೆ. ನಂತರ ನಂಬರ್ ವಾರ್, ಬಹಳ ದೊಡ್ಡ ಪರೀಕ್ಷೆ ಅಲ್ವಾ ಇದು? ಸ್ಕಾಲರ್ಶಿಪ್ ಪಡೆಯುವಂತಹವರದೇ ಮಾಲೆ ತಯಾರಾಗತ್ತೆ. ಅಷ್ಟರತ್ನಗಳಿದ್ದಾರೆ ಅಲ್ವಾ? 8 ರತ್ನಗಳು, ಅನಂತರ 100, ಅನಂತರ 16,000 ಅಂದಾಗ ಎಷ್ಟು ಪುರುಷಾರ್ಥ ಮಾಡಬೇಕು ಮಾಲೆಯಲ್ಲಿ ಮಣಿ ಆಗಲು. ಅಂತರ್ಮುಖಿಗಳಾಗಿರುವ ಪುರುಷಾರ್ಥ ಮಾಡುವುದರಿಂದ ಸ್ಕಾಲರ್ಶಿಪ್ ಪಡೆಯಲು ಅಧಿಕಾರಿಗಳಾಗುತ್ತೀರಾ. ತಾವು ಬಹಳ ಅಂತರ್ಮುಖಿಗಳಾಗಿ ಇರಬೇಕು. ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಅಂದಾಗ ಕಲ್ಯಾಣಕ್ಕಾಗಿಯೇ ಸಲಹೆಯನ್ನು ಕೊಡುತ್ತಾರೆ. ಕಲ್ಯಾಣವಂತೂ ಪೂರ್ತಿ ಪ್ರಪಂಚದ್ದು ಆಗಬೇಕು. ಆದರೆ ನಂಬರ್ ವಾರ್, ತಾವು ಇಲ್ಲಿ ತಂದೆಯ ಬಳಿ ಓದಲು ಬಂದಿದ್ದೀರಾ. ತಮ್ಮಲ್ಲಿಯೂ ಸಹ ಅಂತಹ ವಿದ್ಯಾರ್ಥಿಗಳು ಒಳ್ಳೆಯವರು. ಯಾರು ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡುತ್ತಾರೆ ಅವರು ಒಳ್ಳೆಯ ವಿದ್ಯಾರ್ಥಿಗಳು. ಕೆಲವರಿಗಂತೂ ಬಿಲ್ಕುಲ್ ಗಮನವೇ ಇರುವುದಿಲ್ಲ, ಗಮನನೇ ಕೊಡುವುದಿಲ್ಲ. ಕೆಲವರು ಈ ರೀತಿಯೂ ತಿಳಿದುಕೊಳ್ಳುತ್ತಾರೆ, ಏನು ಭಾಗ್ಯದಲ್ಲಿರುತ್ತೆ ಅದಾಗತ್ತೆ ಎಂದು. ವಿದ್ಯಾಭ್ಯಾಸದ ಲಕ್ಷ್ಯವೇ ಇರುವುದಿಲ್ಲ ಅಂದಾಗ ಮಕ್ಕಳು ನೆನಪಿನ ಚಾರ್ಟ್ ಇಡಬೇಕು. ನಾವು ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಜ್ಞಾನವಂತೂ ಇಲ್ಲಿಯೇ ಬಿಟ್ಟು ಹೋಗುತ್ತೆ. ಜ್ಞಾನದ ಪಾತ್ರ ಪೂರ್ಣವಾಗುವುದು. ಆತ್ಮ ಎಷ್ಟು ಚಿಕ್ಕದಾಗಿದೆ, ಅದರಲ್ಲಿ ಎಷ್ಟು ಪಾತ್ರವಿದೆ. ವಂಡರ್ ಅಲ್ವಾ? ಪೂರ್ತಿ ಅವಿನಾಶಿ ಡ್ರಾಮಾ ಇದಾಗಿದೆ. ಈ ರೀತಿ ತಾವು ಅಂತರ್ಮುಖಿಗಳಾಗಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳುತ್ತಾ ಇದ್ದಾಗ ತಮಗೆ ಬಹಳ ಖುಷಿ ಇರುವುದು. ಬಾಬಾರವರು ಬಂದು ಇಂತಹ ಮಾತುಗಳನ್ನ ತಿಳಿಸುತ್ತಿದ್ದಾರೆ. ಆತ್ಮ ಎಂದಿಗೂ ವಿನಾಶ ಆಗುವುದಿಲ್ಲ. ಡ್ರಾಮಾದಲ್ಲಿ ಒಂದೊಂದು ವಸ್ತುವಿನ ಪಾತ್ರ, ಒಬ್ಬೊಬ್ಬ ಮನುಷ್ಯರ ಪಾತ್ರ ಅಡಕವಾಗಿದೆ, ನಿಗದಿಯಾಗಿದೆ. ಇದಕ್ಕೆ ಬೇ ಅಂತೆಂದು ಹೇಳುವುದಿಲ್ಲ. ಅಂತ್ಯವನ್ನ ಹೊಂದಬೇಕಾಗಿದೆ. ಆದರೆ ಇದಾಗಿದೆ ಅನಾದಿ. ಎಷ್ಟು ವಸ್ತುಗಳಿವೆ, ಇದಕ್ಕೆ ವಿಧಿಯ ವಿಧಾನ ಎಂದು ಹೇಳಲಾಗುವುದು. ಈಶ್ವರನ ವಿಧಾನ ಎಂದು ಹೇಳಲಾಗುವುದಿಲ್ಲ. ತಂದೆ ಅಂತೂ ಹೇಳ್ತಾರೆ, ನನ್ನ ಪಾತ್ರವೂ ಸಹ ಈ ಡ್ರಾಮಾದಲ್ಲಿ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು.
ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಯೋಗದಲ್ಲಿ ಬಹಳ ಪರಿಶ್ರಮವಿದೆ, ಪ್ರಯತ್ನ ಪಟ್ಟು ನೋಡಬೇಕು. ಕರ್ಮದಲ್ಲಿ ಎಷ್ಟು ಸಮಯ ತಂದೆಯ ನೆನಪಿರುವುದು, ಕರ್ಮ ಮಾಡುತ್ತಾ ಕರ್ಮಯೋಗಿಗಳು ಎಷ್ಟಿರುತ್ತೇವೆ ಎಂದು ನೋಡಿಕೊಳ್ಳಬೇಕು. ನೆನಪಿನಲ್ಲಿ ಇರುವುದರಿಂದಲೇ ಕಲ್ಯಾಣವಾಗುವುದು. ಮಧುರ ಪ್ರಿಯತಮ ಶಿವ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ನೆನಪಿನ ಚಾರ್ಟ್ ಇಡಬೇಕು. ಎರಡನೇ ಪಾಯಿಂಟು, ಸೂಕ್ಷ್ಮ ಬುದ್ಧಿಯಿಂದ ಈ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಇದು ಬಹಳ ಬಹಳ ಕಲ್ಯಾಣಕಾರಿ ಡ್ರಾಮಾ ಆಗಿದೆ. ನಾವೇನೆಲ್ಲ ಮಾತನಾಡುತ್ತೇವೆ, ಏನೆಲ್ಲ ಮಾಡುತ್ತೇವೆ, ಅದು ಪುನಃ 5000 ವರ್ಷಗಳ ನಂತರ ಪುನರಾವರ್ತನೆ ಆಗುವುದು. ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡು ಖುಷಿಯಲ್ಲಿ ಇರಬೇಕು. ವರದಾನ: ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಕೊಡುವಂತಹ ಮಾಯಾ ಪ್ರೂಫ್ ಆಗಿರಿ. ವರದಾನದ ವಿಶ್ಲೇಷಣೆ: ಸ್ವಯಂವನ್ನು ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಅಥವಾ ಪ್ರೂಫ್ ಎಂದು ತಿಳಿದುಕೊಳ್ಳುವುದರಿಂದ ಮಾಯಾ ಪ್ರೂಫ್ ಆಗುತ್ತೀರಾ. ಪ್ರತ್ಯಕ್ಷ ಪ್ರೂಫ್ ಆಗಿದೆ ನಿಮ್ಮ ಶ್ರೇಷ್ಠ ಪವಿತ್ರ ಜೀವನ. ಎಲ್ಲದಕ್ಕಿಂತ ದೊಡ್ಡ ಅಸಂಭವದಿಂದ ಸಂಭವವಾಗುವಂತಹ ಮಾತೇನೆಂದರೆ ಪ್ರವೃತ್ತಿಯಲ್ಲಿರುತ್ತಾ ಪರವೃತ್ತಿಯಲ್ಲಿ ಇರುವುದು. ದೇಹ ಮತ್ತು ದೇಹದ ಪ್ರಪಂಚದ ಸಂಬಂಧಗಳಿಂದ ಭಿನ್ನರಾಗಿ ಇರಬೇಕು. ಹಳೆಯ ಶರೀರದ ಕಣ್ಣುಗಳಿಂದ ಹಳೆಯ ಪ್ರಪಂಚದ ವಸ್ತುಗಳನ್ನ ನೋಡುತ್ತಿದ್ದರೂ ಸಹ ನೋಡಬಾರದು. ಅಂದ್ರೆ ಅರ್ಥ ಸಂಪೂರ್ಣ ಪವಿತ್ರ ಜೀವನದಲ್ಲಿ ನಡೆಯಬೇಕು. ಇದೇ ಪರಮಾತ್ಮನನ್ನ ಪ್ರತ್ಯಕ್ಷಪಡಿಸುವಂತಹ ಅಥವಾ ಮಾಯಾಪ್ರೂಪ್ ಆಗುವಂತಹ ಸಹಜ ಸಾಧನವಾಗಿದೆ. ಸ್ಲೋಗನ್: ಅಟೆನ್ಷನ್, ಗಮನ ಎಂಬ ಸೆಕ್ಯೂರಿಟಿ ಚೆನ್ನಾಗಿದ್ದಾಗ ಅತೀಂದ್ರಿಯ ಸುಖದ ಖಜಾನೆ ಕಳೆದು ಹೋಗಲು ಸಾಧ್ಯವಿಲ್ಲ. ಅಟೆನ್ಷನ್ ಎಂಬ ಸುರಕ್ಷಾ ಮಾಡುವಂತಹ ಪೆಹರೆದಾರ್ ಚೆನ್ನಾಗಿದ್ದಾಗ, ಸೆಕ್ಯೂರಿಟಿ ಚೆನ್ನಾಗಿದ್ದಾಗ ಅತೀಂದ್ರಿಯ ಸುಖದ ಖಜಾನೆ ಕಳೆದು ಹೋಗುವುದಿಲ್ಲ. ಅವ್ಯಕ್ತ ಇಶಾರೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ. ಬಾಬಾರವರನ್ನ ಕಂಪ್ಯಾನಿಯನ್ ಮಾಡ್ಕೊಂಡಿದ್ದೀರಾ, ಆದ್ರೆ ಈಗ ಅವರನ್ನ ಕಂಬೈನ್ಡ್ ರೂಪದಲ್ಲಿ ಅನುಭವ ಮಾಡಿರಿ ಮತ್ತು ಈ ಅನುಭವವನ್ನ ಬಾರಿ ಬಾರಿಗೂ ಸ್ಮೃತಿಯಲ್ಲಿ ತರುತ್ತಾ ಸ್ಮೃತಿ ಸ್ವರೂಪರಾಗಿರಿ. ಬಾರಿ ಬಾರಿಗೂ ಪರೀಕ್ಷಿಸಿಕೊಳ್ಳಿ, ಕಂಬೈನ್ಡ್ ಆಗಿದ್ದೇನಾ ಅಥವಾ ದೂರ ಇದ್ದೀನಾ? ಬಾಬ್ರವ್ರನ್ನ ದೂರ ಮಾಡಿಲ್ಲ ತಾನೆ? ಬಾಬ್ರವ್ರ ಜೊತೆ ಕಂಬೈನ್ಡ್ ಆಗಿದ್ದೀನಾ? ಎಷ್ಟೆಷ್ಟು ಕಂಬೈನ್ಡ್ ರೂಪದ ಅನುಭವವನ್ನು ಹೆಚ್ಚಿಸಿಕೊಳ್ಳುತ್ತೀರಾ ಅಷ್ಟು ಬ್ರಾಹ್ಮಣ ಜೀವನ ಬಹಳ ಪ್ರಿಯ, ಮನೋರಂಜಕವಾಗಿ ಅನುಭವವಾಗುವುದು. ಓಂ ಶಾಂತಿ.